ನಮ್ಮ ಜೊತೆ ಪ್ರವೀಣ್ ಶೆಟ್ಟಿ ಇದ್ದಾರೆ, ಕನ್ನಡ ಪರ ಹೋರಾಟಗಾರರು. ಪ್ರವೀಣ್ ಶೆಟ್ಟಿ, ಈಗ ನೀವು ಮೊನ್ನೆ ಅಷ್ಟೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಿದ್ರಿ, ಜೊತೆಗೆ ವಿಕ್ಟರಿ ಸಿನಿಮಾದವ್ರು ಹಾಕ್ತಂಥ ಪೋಸ್ಟ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಪ್ರಶ್ನೆ ಮಾಡಿದ್ರಿ. ಇದೀಗ ಇವತ್ತು ಫಿಲಂ ಚೇಂಬರ್ನಲ್ಲಿ ಒಂದು ಮೀಟಿಂಗ್ ಇದೆ. ಫಿಲಂ ಚೇಂಬರ್ನ ನಿಲುವು ಭಾಳ ಮುಖ್ಯ ಆಗುತ್ತೆ. ಒಂದು ವೇಳೆ ಅವರು ಇಲ್ಲ ನಾವು ರಿಲೀಸ್ಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರೆ ಹೇಗೆ, ಕ್ಷಮೆ ಕೇಳಲೇಬೇಕು ಅಂತ ಅವರು ಕೂಡ ಏನಾದರೂ ಗಟ್ಟಿಯಾಗಿ ನಿಂತರೆ ಹೇಗೆ ಅಂತ ನಿಮ್ಮ ಮುಂದಿನ ನಡೆ ಏನು? ಫಿಲಿಂ ಚೇಂಬರು ಕರ್ನಾಟಕ ಸರ್ಕಾರ ಕನ್ನಡಿಗರ ಭಾವನೆಗಳಿಗೆ ಕನ್ನಡಿಗರ ಪರವಾಗಿ ಇರುವಂತಹದ್ದು, ಕರ್ನಾಟಕದಲ್ಲಿರುವಂತಹದ್ದು ಇವೆಲ್ಲ ಸಂಸ್ಥೆಗಳು ಕನ್ನಡಿಗರನ್ನ ಎದುರಾಕೊಂಡು ಕನ್ನಡ ಹೋರಾಟಗಾರನ ಎದುರಾಕೊಂಡು ಇವ್ರನ್ನೆಲ್ಲ ಜೈಲಿ ಹಾಕಿ ಲಾಠಿ ಏಟ್ ಕೊಟ್ಟು ಸಿನಿಮಾ ರಿಲೀಸ್ ಮಾಡ್ತೀವಿ ನಮ್ಮ ಹೆಣಗಳ ಮೇಲೆ ಅಂದ್ರೆ ಅವ್ರು ಮಾಡ್ಲಿ. ಇಲ್ಲ ಅಂದ್ರೆ ಇವಾಗಲೇ ಶಿವರಾಜ್ ತಂಗಡಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅವ್ರು ಕ್ಷಮೆ ಕೇಳ್ಬೇಕಿಲ್ಲ ಅಂದ್ರೆ ಬಿಡಲ್ಲ, ನಾನು ಸಿಎಂಗೆ ಹೇಳ್ತೀನಿ. ವಾಣಿಜ್ಯ ಮಂಡಳಿ ಯಾವಲ್ಲೇ ಲೆಟರ್ ಬರ್ದಿದ್ದಾರೆ. ವಾಣಿಜ್ಯ ಮಂಡಳಿ ಕನ್ನಡಿಗರಿಗಿಂತ ದೊಡ್ಡದೇನಲ್ಲ. ವಾಣಿಜ್ಯ ಮಂಡಳಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿವಿ, ಮುತ್ತಿಗೆಯನ್ನು ಹಾಕಿದೀವಿ. ಯಾವುದೇ ಕಾರಣಕ್ಕೂ ಒಬ್ಬ ದೃಢ ಕನ್ನಡಿಗರ ವಿರುದ್ಧ ಕಾಲ್ ಕೆರೆದು ಕನ್ನಡಿಗರನ್ನ ಹೀಯಾಳಿಸಿ ಕನ್ನಡ ಭಾಷೆಯನ್ನು ಹೀಯಾಳಿಸಿದ್ರೆ ನಮ್ಮ ತಾಯಿಯನ್ನು ಹೀಯಾಳಿಸಿದಂಗೇನೆ. ಆ ಸ್ವಾಭಿಮಾನ ಇಟ್ಕೊಂಡು ಹಿರಿಯ ಹೋರಾಟಗಾರಂತ ವಾಟಾಳ್ ನಾಗರಾಜ್ ಅವರು ಇರ್ಬೋದು, ಸಾರಾ ಗೋವಿಂದ್ ಇರ್ಬೋದು, KR ಕುಮಾರ್ ಇರ್ಬೋದು, ಇನ್ನು ಅನೇಕ ಸಾವಿರಾರು ಸಂಘಟನೆಯ ನಾಯಕರುಗಳು ಇರಬಹುದು. ಎಲ್ಲ ಒಟ್ಟಿಗೆ ಇದ್ರ ವಿರುದ್ಧ ದೊಡ್ಡ ತೀರ್ಮಾನವನ್ನ ತಗೋಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಇವಾಗಲೇ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ, ಅದಕ್ಕೆ ಧ್ವನಿಯನ್ನ ಕೊಡ್ತೀವಿ. ಏನಾದ್ರು ಬಿಡುಗಡೆ ಪ್ರಯತ್ನ ಮಾಡಿದ್ರೆ ಕರ್ನಾಟಕ ಬಂದ್ ಸಹ ಅನಿವಾರ್ಯ ಆಗ್ಬಹುದು. ಇದು ಸ್ವಾಭಿಮಾನದ ಪ್ರಶ್ನೆ, ಅದಕ್ಕಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಯಾವುದೇ ಇಲ್ಲಿ ರಾಜಕೀಯ ಏನಿಲ್ಲ. ಏನ್ ಕನ್ನಡಿಗರ ವಿರುದ್ಧ ಯಾರು ಮಾತಾಡಕ್ ಹೇಳಿದ್ದು? ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೀವಿ. ಆ ರಾಜ್ಯ ಬೇರೆ, ಆ ಭಾಷೆ ಬೇರೆ, ಈ ಭಾಷೆ ಇವ್ರಿಗೆ ಯಾರು ಹಕ್ಕು ಕೊಟ್ಟಿದ್ದು, ಅಧಿಕಾರ ಕೊಟ್ಟಿದ್ದಾರೆ ಇವರಿಗೆ? ಸಂಪಾದನೆ ಮಾಡ್ಲಿಕ್ಕೆ ಬರ್ತೀರಾ, ಲೂಟಿ ಮಾಡಕ್ ಬರ್ತೀರಾ, ಕನ್ನಡಿಗರನ್ನ ತೆಣಗ್ತೀರಾ, ಕನ್ನಡಕ್ಕೆ ಅವಮಾನ ಮಾಡ್ತೀರಾ, ಕನ್ನಡ ನಟರಿಗೆ ಅವಮಾನ ಮಾಡ್ತೀರಾ. ಏನ್ ನಿಮ್ಗೆ ಸೊಕ್ಕು ಎಲ್ಲಿಂದ ಬರುತ್ತೆ ಈ ಸೊಕ್ಕು ನಿಮ್ಗೆ ಕನ್ನಡಿಗರನ್ನ ನಿಲ್ಲಿಸ್ಲಿಕ್ಕೆ? ಯಾರು ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಕನ್ನಡಿಗರ ಬಗ್ಗೆ ಟೀಕೆ ಮಾಡ್ಲಿಕ್ಕೆ? ಏನ್ ಸುಮ್ನೆ ಕೂತಿದೀವಾ? ಇದು ಕರ್ನಾಟಕ OTT ಅವರಿಗೂ ಸಹ ಎಚ್ಚರಿಕೆಯನ್ನು ಕೊಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ OTT ಯಲ್ಲಿ ಕಮಲಾಸನ್ ಚಿತ್ರ ಬಿಡುಗಡೆ ಆಗ್ಬಾರ್ದು ಅನ್ನುವಂತ ಒತ್ತಾಯ ಮುಂದಿನ ದಿನಗಳಲ್ಲಿ ಮಾಡ್ಬೇಕಾಗತ್ತೆ. ಓಕೆ ಧನ್ಯವಾದ ಪ್ರವೀಣ್ ಶೆಟ್ರೆ, ಧನ್ಯವಾದ TV9 ಜೊತೆ ಮಾತನಾಡಲಿಕ್ಕೆ. ಮುಂದಿನ ಸಂದರ್ಭದಲ್ಲಿ ನಿಮ್ ಜೊತೆ ಮಾತಾಡ್ತೀವಿ ಮತ್ತೆ. ಸೊ ಇದು